ಮೊದಲನೇದಾಗಿ ನಾನು ನಿಮಗೆ ತಲೆಬಾಗ್ತೀನಿ. ಯಾಕಂದರೆ ಕಲೆನ ಗುರುತಿಸೋದು ಬಹಳ ಮಹತ್ವವಾದ ವಿಷಯ. ನಾನು ಕೂಡ ಸಣ್ಣವಿದ್ದಾಗ ನನ್ನ ದೊಡ್ಡಪ್ಪ, ನನ್ನ ಸಣ್ಣಪ್ಪ ಇವರೆಲ್ಲ ದೊಡ್ಡಾಡ್ದಾಗ ಬಯಲಾಡ್ದಾಗ ಮಾಡ್ತಿದ್ರು. ಐತಿ ಜಾತ್ರೆಯಾಗ ಬಯಲಾಟ ಅಂದ್ರೆ ಒಂದು ಕೌದಿ ಹಾಸ್ಕೊಂಡು ಮುಂದೆ ಕುಂತ್ಬಿಡವ ನಾನು. ನಿದ್ದೆ ತುಂಬಿಟ್ರೆ ನೋಡಿ ನಿದ್ದೆ ಮಕ್ಕೊಂಡ್ಬಿಡೋದು, ಮುಂಜಾನೆ ಕಸ ಹೊಡೆಯೋರು ಬಂದು ಹೇಳ್ಬಿಟ್ಟು ನಮ್ಮನ್ನು ಹೇಳಪ್ಪ ಬಯಲಾಟ ಮುಗಿದ ಅಂತೇಳಿ. ಅದಕ್ಕಾಗಿ ಇವತ್ತಿನವರೆಗೂ ನಾನು ಇದ್ರ ಮೇಲೆ ಇಟ್ಟಿರೋ ಪ್ರೀತಿನ ಯಾವತ್ತೂ ಕಡಿಮೆ ಮಾಡ್ಕೊಂಡಿಲ್ಲ. ಮತ್ತು ಡ್ರಾಮಾ ಜೂನಿಯರ್ ಕೂಡ ನಾನು ಮೆಂಟರಾಗಿ ಹೋಗಿದ್ರು ಕೂಡ ನಾನು ಅಲ್ಲಿ ಕೂಡ ಮಕ್ಕಳ ಕಡೆಯಿಂದ ಬಯಲಾಟವನ್ನು ಪ್ರದರ್ಶನ ಮಾಡೋದಕ್ಕೆ ಅಣಿವು ಮಾಡಿಕೊಟ್ಟಿದ್ದೆ. ಅದು ನನ್ನ ಆಸಕ್ತಿ, ಬಯಲಾಟದ ಮೇಲೆ ಇಟ್ಟಿರೋ ಪ್ರೀತಿ. ದೊಡ್ಡಾಟ ಸಣ್ಣಾಟಗಳು ನಿಜವಾಗಲೂ ಜೀವಂತವಾಗಿ ಉಳಿಬೇಕಂದ್ರೆ ನಾವು ನೀವು ಎಲ್ಲರೂ ಸೇರಿ ಇವತ್ತು ನೋಡ್ರಿ, ದಕ್ಷಿಣ ಕನ್ನಡ ಜಿಲ್ಲಾದಾಗ ಕರಾವಳಿಗಳಲ್ಲಿ ಯಕ್ಷಗಾನನ ಅಲ್ಲಿರೋರು ಎಷ್ಟು ಮೆರೆಸ್ತಾರಪ್ಪ ಅಂತಂದ್ರೆ, ತಾವು ಯಾವ್ಯಾವ ದೇಶಕ್ಕೆ ಹೋಗ್ಯಾರ, ಯಾವ್ಯಾವ ನಾಡಿನಾಗ ಕೆಲಸ ಮಾಡ್ತಾರೆ, ಅಲ್ಲಿವರೆಗೂ ಆ ಕಲೆನ ಕೊಂಡೊಯ್ದು ತಾವು ನೋಡಿ ಅಲ್ಲಿರೋರು ತೋರಿಸಿ ಪ್ರೀತಿ ಪ್ರದರ್ಶನ ಮಾಡ್ಯಾರ, ಆ ಯಕ್ಷಗಾನ ಪ್ರದರ್ಶನ ಮಾಡ್ಯಾರ. ಅದಕ್ಕೆ ನಾವು ಇನ್ನು ಮೇಲೆ ಇದು ನಮ್ಮಲ್ಲಿ ಹುಟ್ಟಿರೋ ಕಲೆ, ನಮ್ಮ ಕಲಾವಿದರ ಕಲೆ, ಇದನ್ನು ಮೆರೆಸಬೇಕು, ಮುಂದಿನ ಪೀಳಿಗೆಗೆ ತೋರಿಸ್ಬೇಕು ಅಂತ ನನ್ನ ಅಪೇಕ್ಷೆ. ಅದಕ್ಕೆ ನೀವೆಲ್ಲರೂ ಕೈ ಜೋಡಿಸ್ಬೇಕು. ಈಗ ನಮ್ಮ ರಂಗಾಯಣ ಪರವಾಗಿ ಎಲ್ಲ ಕಲಾವಿದರಿಗೆ ಪುಷ್ಪವನ್ನು ನೀಡ್ತಾ ಇದ್ದೀವಿ, ಸ್ವೀಕರಿಸಬೇಕು.